ಒಂದು ಕಿರು ಕಾಣಿಕೆಗೆ ಶಾಲೆಯಲ್ಲಿ ಕಲಿತು ನಾವು ಆ ಋಣ ಅಲ್ಪವಾದರೂ ತೀರಿಸ್ಬೇಕಂತ ಹೇಳಿ ನಮ್ಮಲ್ಲಿ ಕರೆದಂಥ ಎಲ್ಲ ಅತಿಥಿಗಳು, ಅಧ್ಯಕ್ಷರು ಹಾಗೂ ಈ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳಿಗೆ ನಮ್ಮ ವಂದನೆಗಳು. ಯಾಕಂದ್ರೆ ನಾವು ಸಹ ಈ ಸಾಲಿಗೆ ಈ 89-90 ಇಸ್ವಿಯಲ್ಲಿ ನಾವು ಪದ್ಮಾವತಿ ವಿದ್ಯಾಲಯ ಬಾಡಿಗೆ ಸ್ಕೂಲ್ನಲ್ಲಿ ಕಲಿತಾ ಇದ್ವಿ. ಆದರೆ ಈಗ ನೀವೆಲ್ಲ ಭಾಗ್ಯವಂತರು. ಯಾಕಂದ್ರೆ ಈ ಶಾಲೆ ಕಟ್ಟಡವಾಗಿ ನಿರ್ಮಾಣವಾಗಿ ಹಂತಕ್ಕೆ ಇವತ್ತಿನ ದಿವಸ ನೀವೆಲ್ಲ ಇಷ್ಟ ಅತ್ಯುತ್ತಮವಾಗಿ ಕುಳಿತುಕೊಂಡು ಕಲಿಯಲು ಇದರಿಂದ ಈ ಆಡಳಿತ ಮಂಡಳಿಯ ಹಾಗೂ ಹಿಂದಿನ ಆಡಳಿತ ಮಂಡಳಿಯ ಸದಸ್ಯರ ಪರಿಶ್ರಮ ಬಹಳ ಇದೆ. ಯಾಕಂದ್ರೆ ನಾವೆಲ್ಲ ಕಲಿಯುವಾಗ ಇಲ್ಲಿ ಬರೀ ನಾವಿಲ್ಲಿ ಕಲ್ಲು ತುಂಬಿ ಹೋಗೋದು, ಇದನ್ನೆಲ್ಲ ಫೌಂಡೇಶನ್ ಮಾಡೋದು, ಇದನ್ನ ಹಾಕಿಬಿಟ್ರೆ ಈ ಶಾಲೆಯಲ್ಲಿ ಕುಳಿತುಕೊಳ್ಳುವಂತ ಭಾಗ್ಯ ನಮಗೆ ದೊರೆತಿರಲಿಲ್ಲ. ಸುಮಾರು 1989-90 ಸಾಲಿನ ನಂತರ ನಾವು 35 ವರ್ಷಗಳ ನಂತರ 36ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಾಗ ನಾವೊಂದು ಗುರುವಂದನೆ ಕಾರ್ಯಕ್ರಮವನ್ನ ಹೋದ ತಿಂಗಳು 4ನೇ ತಾರೀಕು, ಇದೇ ತಿಂಗಳು ಜನವರಿ 4 ತಾರೀಕು ಮಾಡಿದ್ವಿ. ಆಗ ನಮಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಸಹಪಾಠಿಗಳು ಹಾಗೂ ಇಲ್ಲಂತ ಕುಳಿತಂತ ಎಲ್ಲ ಶಿಕ್ಷಕರ ನಮಗೆ ಸಹಾಯ ಹಸ್ತ ಬಹಳ ಮಾಡಿದ್ರು. ಯಾಕಂದ್ರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲೆಮರೆ ಬಳ್ಳಿಯ ಕಾಯಿಯಂತೆ ಹಲವಾರು ಪ್ರಮುಖರು ಅದರ ಹಿಂದೆ ಅಡಗಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಸಹಪಾಠಿ ಹಾಗೂ ನಮ್ಮ ಕ್ಲಾಸ್ಮೇಟ್ ಆದಂತ ಮಹೇಂದ್ರ ಕೃಷ್ಣ ಅವರು ಸಹ ಈ ಶಾಲೆಗೆ ಇವತ್ತಿನ ದಿವಸ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರ ಪರಿಶ್ರಮ ಅದನ್ನೆಲ್ಲ ನೋಡಿದ್ರೆ ನಮಗೂ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಒಂದು ಸಂಸ್ಥೆಯನ್ನು ನಡೆಸುವುದು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಅದೇ ರೀತಿಯಾಗಿ ನಮ್ಮ ಊರಿನ ಗಣ್ಯರು ಆದಂತಹ ಡಾಕ್ಟರ್ ಸಾಹೇಬರು ಹಾಗೂ ಪಾಂಗ್ರೆ ಅವರು ಹಾಗೂ ಅಶೋಕ್ ನಿಡುಗುಂದಿ ಸರ್ ಹಾಗೂ ಇನ್ನುಳಿದ ನಮ್ಮ ಸುರೇಶ್ ಕುಮಾರ್ ಬಿಸ್ನೆಸ್ ಮನ್ ಆದಂತ ಅವರು, ಇವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮ ಆಗಮಿಸಿದ್ದಾರೆ. ಒಂದೇ ಒಂದು ಹೇಳೋದು ಏನಂದ್ರೆ, ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಈ ಶಾಲೆಯ ಋಣ ತೀರಿಸಬೇಕಾದ್ರೆ ಅಷ್ಟೇನು ಸಣ್ಣ ಕೆಲಸ ಅಲ್ಲ. ಯಾಕಂದ್ರೆ ಅವ್ರು ಕಲಿಸಿದಂತ ವಿದ್ಯೆಯಿಂದ ನಾವು ಯಾವ್ದಾದ್ರೆ ನಾವು ಮಾತಾಡ್ತಾ ಇದೀವಿ ಅಥವಾ ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಕ್ಕಲತನ ಇರಲಿ, ನೌಕರಿ ಇರಲಿ, ಉದ್ಯೋಗ ಇರಲಿ, ಅದನ್ನು ಯಶಸ್ವಿ ಮಾಡ್ತಾ ಇದೀವಿ ಅಂದ್ರೆ ಮೂಲ ಕಾರಣ ಶಿಕ್ಷಣ. ಆ ಶಿಕ್ಷಣ ಇಲ್ಲದೆ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಅಪೇಕ್ಷೆ ಪಡುವುದು ಏನಂದ್ರೆ, ತಾವು ಸಹ ಬೇಕಾದಂತ ಹುದ್ದೆಗೆ ಅಲಂಕರಿಸಿದ್ರು ಕೂಡ ಯಾರು ಡಾಕ್ಟರ್ ಆಗ್ಬೋದು, ಮಿಲಿಟರಿಯಲ್ಲಿ ಆಗ್ಬೋದು, ಶಿಕ್ಷಕರಾಗ್ಬೋದು, ಗೌರ್ಮೆಂಟ್ ಉದ್ಯೋಗಿಗಳಾಗ್ಬೋದು, ಬಿಸ್ನೆಸ್ ಮೆನ್ ಆಗ್ಬೋದು, ತಾವು ಯಾವುದೇ ಹುದ್ದೆಯಲ್ಲಿ ಇದ್ದರೂ ಕೂಡ ಈ ಶಾಲೆಯ ಋಣವನ್ನ, ಗುರುಗಳ ಋಣವನ್ನ ಯಾವ ರೀತಿಯಾಗಿ ತೀರಿಸಬೇಕು ಎಂಬುದನ್ನ ತಾವು ಕೂಡ ಕಲಿತುಕೊಳ್ಬೇಕು. ಅದೇ ರೀತಿಯಾಗಿ ನಿಮಗೆ ಚಲೋ ಉತ್ತಮ ಶಿಕ್ಷಣ ಸಿಗಲಿ ಅಂತ ನಮ್ಮ ಕ್ಲಾಸ್ಮೇಟ್ಸ್ ಕೂಡಿ ಈ ಶಾಲೆಗೆ ಒಂದು 4 ಕಂಪ್ಯೂಟರ್ಗಳನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಹಾಗೂ ಗಣಕಯಂತ್ರದ ಉಪಯೋಗ ನಮಗೂ ಕೂಡ ಈಗಾಗಲೇ ಶಹರಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸವಲತ್ತು ಸಿಗ್ತಾ ಇದೆ. ಆದ್ರೆ ಹಳ್ಳಿಯ ಲೆವೆಲ್ ಇರುವಂತಹ ಇನ್ನ ಕೆಲವೊಂದು ವಿದ್ಯಾಲಯಗಳಲ್ಲಿ ಇಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ತಾವು ಕೂಡ ಈ ಎಲ್ಲ ಶಿಕ್ಷಕರಿಂದ ಇಂತಹ ಗಣಕಯಂತ್ರದ ಉಪಯೋಗ ಪಡೆದುಕೊಂಡು, ಬೇಸಿಕ್ ನಾಲೆಜ್ ತೆಗೆದುಕೊಂಡು ತಾವು ಕೂಡ ಶಹರದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಕಮ್ಮಿ ಇಲ್ಲ ಅನ್ನುವಂತ ತೋರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೂಡ ಕೇಳಿಕೊಳ್ತೇನೆ. ಅದೇ ರೀತಿ ಈ ವೇದಿಕೆಗೆ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರುವಂತರಿಗೂ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಅಧ್ಯಕ್ಷರು ಹಾಗೂ ನನ್ನ ಸಹಪಾಠಿಗಳಿಗೆ ಕೂಡ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ 4 ಮಾತುಗಳನ್ನು ಆಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದ. ಶಿಕ್ಷಕರ ಮಹತ್ವ ಹಾಗೂ ಶಿಕ್ಷಣದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಬಾಳು ಮೊಲ್ಲೆ ಸರ್ ಇವರಿಗೆ ಧನ್ಯವಾದಗಳು. ಈಗ ಕಂಪ್ಯೂಟರ್ ವಿತರಿಸಿದಂತಹ ಎಲ್ಲ ಮಹೋದಯರಿಗೆ ಧನ್ಯವಾದಗಳನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಮುಂಜಾವು. ಇವತ್ತು ಒಂದು ಸಂತೋಷದ ದಿನ. ಯಾಕಂದರೆ ನಮ್ಮ ಹಿರಿಯರು, ನಮ್ಮ ಮಾಜಿ ಶಿಕ್ಷಕರುಗಳು ನೀಡಿದ ಒಂದು ಸಂಸ್ಕಾರದಿಂದ ಈ ಶಾಲೆಯ ಒಂದು ಋಣ ತೀರಿಸಲಿಕ್ಕೆ ಇವತ್ತು ದಿವಸ ನಮ್ಮ ಮುಂದೆ 89-90 SLC ಬ್ಯಾಚ್ನ ಅನೇಕ ಮಾಜಿ ವಿದ್ಯಾರ್ಥಿಗಳು ಇಲ್ಲಿ ಹಾಜರಿದ್ದುಕೊಂಡು ನಮಗೆ ಮೂಲಭೂತವಾಗಿರ್ತಕ್ಕಂಥ ಈ ಕಂಪ್ಯೂಟರ್ ಅಥವಾ ಗಣಕಯಂತ್ರ ಬೇಕಾಗಿತ್ತು.
ನಮ್ಮ ಚೇರ್ಮನ್ರು ಮತ್ತು ಎಲ್ಲ